ಎಲ್ಲರಿಗೂ ನಮಸ್ಕಾರ. ಶಿವ ಸ್ವರೂಪಿಗಳು, ಜ್ಞಾನ ಜ್ಯೋತಿಗಳು, ಅರಿವಿನ ಮೂರ್ತ ರೂಪರು, ತರಳುಬಳ ಹುಣ್ಣಿಮೆ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸಿರಿಗೆರೆ ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಂಥ ದಿವಂಗತ ಶಾಮನೂರು ಶಿವಶಂಕರಪ್ಪರ ಪುತ್ರರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರೇ ಹಾಗೂ ನಮ್ಮ ಹಿರಿಯರಾದಂಥ ಸಿದ್ದೇಶಣ್ಣವರೇ, ವಸಂತಪ್ಪನವರೇ, ಶಾಂತನಗೌಡ್ರೆ, ಆಂಜನೇಯ ಅವರೇ, ಅಶೋಕ್ ನಾಯ್ಕರೇ, ಎಚ್.ಎಲ್. ಷಡಾಕ್ಷರಿ ಅವರೇ, ಕೆ.ಜಿ. ರವಿಕುಮಾರ್ ಅವರೇ, ಹಾಗೂ ಶ್ರೀನಿವಾಸ್ ಅವರೇ, ಬೆಳ್ಳಿ ಪ್ರಕಾಶ್ ಅವರೇ, ಹಾಗೂ ಯು.ಪಿ. ಅಣಗಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ವೇದಿಕೆ ಮೂಲದಲ್ಲಿ ಕುಳಿತಿರ್ತಕ್ಕಂಥ ಯಾವತ್ತೂ ನನ್ನ ಸಿರಿಗೆರೆ ಮಠದ ಭಕ್ತ ಮಹಾಶಯರೇ, ಮಾಧ್ಯಮ ಮಿತ್ರರೇ, ಇವತ್ತು ಭದ್ರಾವತಿಯಲ್ಲಿ ನಾವು ಗುರುಗಳ ಆದೇಶದಂತೆ ಎಲ್ಲಿ ಜಾಗ ನೋಡಬೇಕು ಅಂತ ಹೇಳಿದ್ರು, ಅವಾಗ HR ಬಸವರಾಜಪ್ಪನವರ ನೇತೃತ್ವದಲ್ಲಿ ಮತ್ತು ಎಲ್ಲ ತಂಡವನ್ನು ನಮ್ಮ ಅಣ್ಣನಾದಂಥ ಮೋಹಣ್ಣ ಅವರು, ಶಿವಕುಮಾರ್, ಷಡಾಕ್ಷರಿ ಮತ್ತು ಅನೇಕ ತೀರ್ಥಯ್ಯ ಮತ್ತು ಶಾಂತಣ್ಣ, ವೀರಣ್ಣ ಇವರೆಲ್ಲರೂ ಸೇರಿ ಜಾಗವನ್ನು ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಫಸ್ಟು ತರೀಕೆ ರೋಡ್ನಲ್ಲಿ ಕಾರಹಳ್ಳಿಯಲ್ಲಿ 50 ಎಕರೆ ಜಾಗದಲ್ಲಿ ತೋರಿಸಿದ್ವಿ. ಅದಾಗಲ್ಲ ಅಂತ ಅಂದರು. ಅದಾದಮೇಲೆ ಎಲ್ಲಿ ಮಾಡೋದು ಅಂತ ಚಿಂತನೆ ಮಾಡಿದಾಗ ನಮ್ಮ VSL ಜಾಗವನ್ನು ಇಲ್ಲಿ 105 ಎಕರೆ ಜಾಗದಲ್ಲಿ ಮಾಡಬೇಕಾಗತ್ತೆ ಅಂತೇಳಿ HR ಬಸವರಾಜಪ್ಪ ನಮಗೆ ಆದೇಶ ಮಾಡಿದ್ರು. ಅವರ ಆದೇಶದಂತೆ VSL ಇಡಿ ಹತ್ರ ನಾನು MP ಇಬ್ಬರು ಹೋಗಿ ಮಾತನಾಡಿ ಈ ಜಾಗವನ್ನು ಕೊಡಿಸಿ, ಭಾಳ ಕಾಡಾಗಿತ್ತು. ಇದು ಕಾಡನ್ನು ನಾಡನ್ನಾಗಿ ಮಾಡಿದ್ದು ಒಂದು ಭಾಳ ಕಷ್ಟಕರವಾದಂಥ ಸಂಗತಿ. ಆದರೆ ಗುರುಗಳ ಆದೇಶವನ್ನು ಪಾಲಿಸಿ ಎಲ್ಲ ಕಮಿಟಿಯವರು ಇದಕ್ಕೋಸ್ಕರ ಹೆಚ್ಚು ಭಾಳ ಶ್ರಮಪಟ್ಟು ದುಡಿದರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಭದ್ರಾವತಿಯ ಸಮಸ್ತ ನಾಗರಿಕ ಬಂಧುಗಳಿಗೆ 76ನೇ ತರಳುಬಳ ಹುಣ್ಣಿಮೆ ಮಹೋತ್ಸವ ಆರ್ಥಿಕ ಶುಭಾಶಯಗಳು. ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯುಳ್ಳ ತರಳುಬಳ ಹುಣ್ಣಿಮೆ ಮಹೋತ್ಸವ ಈ ಬಾರಿ ಭದ್ರಾವತಿ ನಡೆಯುತ್ತಿರುವುದು ನಮಗೆ ಸುದೈವವಾಗಿದೆ. 37 ವರ್ಷ ಹಿಂದೆ ಇದೇ ನಗರದಲ್ಲಿ ತರಳುಬಳ ಹುಣ್ಣಿಮೆ ಮಹೋತ್ಸವ ನಡೆದಿತ್ತು. ಮತ್ತೊಮ್ಮೆ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಭದ್ರಾವತಿ ನಗರದಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಪಡುವ ವಿಷಯವಾಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಶರಣರ ಚಿಂತನೆಗಳು, ಶರಣರ ಮಾನವೀಯ ಕಳಕಳಿ, ವಿಶ್ವಕ್ಕೆ ಶರಣರ ಸಂದೇಶ ಇದಕ್ಕಿಂತಲೂ ಪ್ರಸ್ತುತವಾಗಿದೆ. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಲು ತರಳುಬಳ ಹುಣ್ಣಿಮೆ ಮಹೋತ್ಸವವನ್ನು ಏರ್ಪಡಿಸಿ ಶರಣ ತತ್ವ ಪಾಲಕರಾದ ಪರಮ ಪೂಜ್ಯರು ಆಹ್ವಾನಿಸಿ ಅವರ ಅಮೃತ ಆಶೀರ್ವಚನ ಕೊಡಿಸುತ್ತಾ ಭಕ್ತರನ್ನು ಉದ್ಧಾರ ಮಾಡುವ ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಂಡಿರ್ತಾರೆ. ಪೂಜ್ಯರು ವೈಚಾರಿಕತೆ, ಸಮಾನತೆ, ಮೌಢ್ಯ ವಿರೋಧಿ ವಿಚಾರಗಳು ಈಗಾಗಲೇ ಭಕ್ತರಲ್ಲಿ ಸಂಚಲನ ಉಂಟು ಮಾಡಿದೆ. ಈ ಕನ್ನಡ ನಾಡಿನ ಶ್ರೇಷ್ಠ ಪರಂಪರೆಯನ್ನು, ಸರ್ವ ಶಾಂತಿಯ ತೋಟವನ್ನು ಕಟ್ಟುವಲ್ಲಿ ಶರಣರ ಚಳುವಳಿಗಳು ಮತ್ತು ನಾಡಿನ ಗುರು ಪರಂಪರೆಯ ತುಂಬಿ ಶ್ರಮಿಸಿದೆ. ಸರ್ಕಾರಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅವುಗಳ ಕಣ್ಣು ತೆರೆದಿದೆ. ಇದೊಂದು ಜಾತ್ಯತೀತ ಮಹೋತ್ಸವವಾಗಿದೆ. ಸರ್ವ ಧರ್ಮ ಸಮನ್ವಯ ಹಾಗೂ ಮತೀಯ ಸೌಹಾರ್ದ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ. ಅದರಿಂದ ಜಾತಿ ಮತ ಭೇದವಿಲ್ಲದೆ ಸರ್ವ ಸಾಧಕರನ್ನು, ಪ್ರತಿಭಾವಂತರನ್ನು, ಸಮಾಜ ಸೇವಕರನ್ನು, ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳನ್ನು ಕರೆಯಿಸಿ ಈ ವೇದಿಕೆಯಲ್ಲಿ ಅವರ ಸಾಧನೆಗಳು ಕೇಳುವಂತೆ ಮಾಡುವ ಮೂಲಕ ಪೂಜ್ಯರು ನಮ್ಮೆಲ್ಲರಿಗೂ ದಾರಿದೀಪರಾಗಿದ್ದಾರೆ. ಇಂದು ಜಾಗೃತವಾಗಿರುವ ಬಹಳ ದ್ವೇಷದ ವಾತಾವರಣವಿದೆ. ಯುದ್ಧ ಕಾರ್ಮಂಡ ಕವಿದಿದೆ. ಸ್ವಾರ್ಥ ಹಾಗೂ ಭೋಗ ಲಾಲಸೆ ಅಭಿವೃದ್ಧಿಯ ಹೆಸರಿನಲ್ಲಿ ಪೈಪೋಟಿಗಳನ್ನು ಸೃಷ್ಟಿಸಿದೆ. ದೇಶಗಳ ಮಧ್ಯೆ ವಿಷಮ ವಾತಾವರಣ ಏರ್ಪಡಿಸಿದೆ. ನಾನೇ ದೊಡ್ಡವನು, ನಾನೇ ಸರ್ವಶ್ರೇಷ್ಠ ಎಂಬ ಭಾವನೆ ಜಾಗತಿಕ ದೇಶಗಳ ನಡುವೆ ಹೆಚ್ಚಾಗುತ್ತಿದ್ದು ಮಾನವ ಶಾಂತಿಗೆ ಮಾರಕವಾಗುತ್ತಿದೆ. ಇಂಥ ಸಂದರ್ಭದಲ್ಲಿ ಮಾನವನ ಅರಿವಿನ ಮಟ್ಟವನ್ನು ಹೆಚ್ಚಿಸುವ ತರಳುಬಳ ಹುಣ್ಣಿಮೆ ಮಹೋತ್ಸವಗಳು ಸಹಕಾರಿಯಾಗಿದೆ. 9 ದಿನಗಳವರೆಗೆ ನಡೆಯುವ ಈ ಮಹೋತ್ಸವದಲ್ಲಿ ಜಾತಿ, ಭಾಷೆ, ಮತಗಳೆಂಬ ಸಂಕುಚಿತ ಭಾವನೆಗಳು ತೊರೆದು ನಾವೆಲ್ಲರೂ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಬೇಕಾಗಿದೆ. ಭದ್ರಾವತಿ ಇತಿಹಾಸದಲ್ಲಿ ಭದ್ರಾವತಿಯ ಜನತೆ ಯಾವಾಗಲೂ ಪ್ರಗತಿಪರ, ವಿಚಾರವಂತರು ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರು ಆಗಿದ್ದಾರೆ. ಐತಿಹಾಸಿಕವಾಗಿ ಬಹಳ ಮಹತ್ವ ಪಡೆದಿರುವ ನನ್ನ ಕ್ಷೇತ್ರದಲ್ಲಿ ಈ ಬಾರಿ ತರಳುಬಳ ಮಹೋತ್ಸವ ನಡೆಯುತ್ತಿರುವುದು ಭದ್ರಾವತಿ ಜನತೆಯ ಭಾಗ್ಯವೆಂದು ಹೇಳ್ತೇನೆ. ಈ ಮಹೋತ್ಸವ ಜನತೆಯ ಮಹೋತ್ಸವ ಆಗಿದೆ. ಇದರ ಸೊಬಗನ್ನು ತುಂಬಿಕೊಳ್ಳಲು ನಾಡಿನ
ಬೇರೆ ಬೇರೆ ಕಡೆಯಿಂದ ಭಕ್ತಗಣ ಆಗಮಿಸುತ್ತಿದ್ದಾರೆ. ಅವರೆಲ್ಲರೂ ಪೂಜ್ಯರ ಆಶೀರ್ವಾದವನ್ನು ಪಡೆದು ಅರಿವಿನ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸುತ್ತೇನೆ. ಪೂಜ್ಯರ ಆಶೀರ್ವಾದದಿಂದ ಈ ವರ್ಷವು ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಲಿ. ಮಹೋತ್ಸವಕ್ಕೆ ಆಗಮಿಸಿ ಎಲ್ಲ ಭಕ್ತಗಣವು ಈ ಮಹೋತ್ಸವದ ಪ್ರಯೋಜನ ಪಡೆದುಕೊಳ್ಳೆಂದು ಆಶಿಸುತ್ತೇನೆ. ಮತ್ತೊಮ್ಮೆ ಪೂಜ್ಯರ ಅಡಿದಾರರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಭದ್ರಾವತಿ ಮಹಾಜನತೆ ಎಂದಿಗೂ ಈ ಕಾರ್ಯಕ್ರಮಗಳನ್ನು ಪ್ರೀತಿ ಉತ್ಸಾಹಗಳಿಂದ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರನ್ನು ಕೃಪೆಯಿಂದ ನೆನಪಿಸಿಕೊಂಡು ನಮ್ಮ ಮಾತುಗಳಿಗೆ ವಿರಾಮ ಕೊಡೋದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಅಧಿಕಾರಿಗಳು SP ಇರ್ಬೋದು, DSP ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಆಮೇಲೆ ಸಬ್ ಇನ್ಸ್ಪೆಕ್ಟರ್, ASI, ಪೊಲೀಸ್ ಪಡೆಗಳು ಮತ್ತು ಎಲ್ಲ ನಗರಸಭೆಯ ಪೌರ ಕಾರ್ಮಿಕರು, ನಗರಸಭೆ ಆಯುಕ್ತರಾದಂಥ ಹೇಮಂತ್ ಅವರು ಮತ್ತು AW ಇಂಜಿನಿಯರ್ ಅಂತ ಸಂತೋಷ್ ಪಾಟೀಲ್ ಅವರು ಮತ್ತು DSP ಪ್ರಕಾಶ್ ರಾಥೋಡ್ ಅವರು ಮತ್ತು ನಾಗಮ್ಮ ಸಬ್ ಇನ್ಸ್ಪೆಕ್ಟರು ಮತ್ತು ಅನೇಕ ಅಧಿಕಾರಿ ಮಿತ್ರರು, ಹೋಮ್ ಗಾರ್ಡ್ಸ್ನವರು ಎಲ್ಲರೂ ಸಹಕಾರವನ್ನು ಕೊಟ್ಟು ಯಾವುದೇ ಒಂದು ಸಣ್ಣ ಒಂದು ಅಹಿತಕರದ ಘಟನೆ ನಡೆದ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಚಿರುಣಿಯಾಗಿರ್ತೀನಿ ಅಂತ ಹೇಳ್ತಾ ಸ್ವಾಮೀಜಿಯವರಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಬಾಳ ಹುಣ್ಣಿಮೆ ಮಹೋತ್ಸವ.